ಇವತ್ತು ಚಿತ್ರದುರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದು ಚಿತ್ರದುರ್ಗ ಬಿಜೆಪಿ ಘಟಕ ಮೋದಿಗೆ ಎಂದೂ ಮರೆಯದಂತಹ ಗಿಫ್ಟ್ ಕೊಡ್ತಾ ಇದೆ. ಮಾಡಿದಷ್ಟು ಭಿಕ್ಷೆ ನೀಡು ಎಂಬ ಸಂದೇಶ ಸಾರಿದ ಮಧ್ಯ ಕರ್ನಾಟಕದ ಪವಾಡ ಪುರುಷ ತಿಪ್ಪೇರುದ್ರಸ್ವಾಮಿ ರಥದ ಮಾದರಿಯನ್ನ ಪ್ರಧಾನಿಗೆ ಉಡುಗೊರೆಯನ್ನಾಗಿ ನೀಡ್ತಾ ಇದ್ದಾರೆ. ಇನ್ನು ಮೋದಿ ಆಗಮನ ಹಿನ್ನೆಲೆಯಲ್ಲಿ 1800 ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. 100 ಅಧಿಕಾರಿಗಳು, 1500 ಪೊಲೀಸ್ ಕಾನ್ಸ್ಟೇಬಲ್, ಹೋಮ್ ಗಾರ್ಡ್ಸ್, ಕೆಎಸ್ಆರ್ಪಿ 9 ತುಕಡಿಗಳು ಸೇರಿದಂತೆ 40 ಬಿಎಸ್ಪಿ ಯೋಧರು ಹಾಗೂ 30 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ನಗರದ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ 60,000 ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಇವತ್ತಿನ ಮೋದಿ ಸಮಾವೇಶದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಚಿತ್ರದುರ್ಗದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಸ್ವತಃ ರಾಜ್ಯಕ್ಕೆ ಮತಬೇಟೆಗಾಗಿ ಪ್ರಧಾನಿ ಆಗಮಿಸ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಯಾವ ರೀತಿ ಸಿದ್ಧತೆ ನಡೆದಿದೆ, ಏನೆಲ್ಲ ಇವತ್ತಿನ ಕಾರ್ಯಕ್ರಮಗಳ ಹೈಲೈಟ್ಸ್? ಅಂಕಿತಾ, ಏನು ದೇಶದ ಪ್ರಧಾನಮಂತ್ರಿ ಚಿತ್ರದುರ್ಗಕ್ಕೆ ಇದು 2ನೇ ಬಾರಿಗೆ ಬರ್ತಿದ್ದಾರೆ. ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರ ಪರ ಮತ ಪ್ರಚಾರಕ್ಕೆ ಬರ್ತಿದ್ದಾರೆ. ಚಿತ್ರದುರ್ಗ, ಮಧ್ಯ ಕರ್ನಾಟಕದ ಚಿತ್ರದುರ್ಗದಲ್ಲಿ ತುಮಕೂರು ಮತ್ತೆ ಬಳ್ಳಾರಿ ಮತ್ತೆ ದಾವಣಗೆರೆ 4 ಕ್ಷೇತ್ರ ಇದಾವೆ. 4 ಕ್ಷೇತ್ರಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಭಾಗದ 4 ಕ್ಷೇತ್ರದ ಜನಗಳು ಸಹ ಹೆಚ್ಚು ಕಡಿಮೆ ಲಕ್ಷಾಂತರ ಜನರು ಇಲ್ಲಿ ಬಂದು ಸೇರುವಂತ ಒಂದು ಇದಿದೆ. ಅಷ್ಟೇ ಅಲ್ಲದೆ ಬೀದರಿಂದ ನೇರವಾಗಿ DRDO ಒಂದು ವಿಮಾನ ನಿಲ್ದಾಣಕ್ಕೆ ಅಲ್ಲಿದ್ದ ಸೀದಾ ಒಣಕೆ ಓಬವ್ವ ಸ್ಟೇಡಿಯಂಗೆ ಹೆಲಿಪ್ಯಾಡ್ ಅಲ್ಲಿ ಬರ್ತಾರೆ. ಅಲ್ಲಿದ್ದ ಸೀದಾ ವೇದಿಕೆಗೆ ಬಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಚಿತ್ರದುರ್ಗದ ಗುರು ತಿಪ್ಪೇರುದ್ರ ಸ್ವಾಮಿಯ ತೇರಿನ ಒಂದು ವಿಗ್ರಹವನ್ನು ಮೋದಿಯವರಿಗೆ ಕೊಡುವುದರ ಮೂಲಕ ಬಿಜೆಪಿ ಕಾರ್ಯಕರ್ತರು ಮತ್ತೆ ನಾಯಕ ಮುಖಂಡರು ಇಲ್ಲಿಗೆ ಆಗಮನ ಮಾಡಿಕೊಳ್ತಿದ್ದಾರೆ. ಕಳೆದ ಬಾರಿ ಬಂದಂತಹ ಸಂದರ್ಭದಲ್ಲಿ ಮದಕರಿ ನಾಯಕನ ವಿಗ್ರಹವನ್ನು ಕೊಟ್ಟು ಮೋದಿಯವರಿಗೆ ಬರಮಾಡಿಕೊಂಡಿದ್ರು. ಈ ಬಾರಿ ಮೋದಿಯವರಿಗೆ ಸಾಥಾಗಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತೆ ಗೋವಿಂದ ಕಾರಜೋಳ್, ಇಲ್ಲಿನ 5 ಜನ MLA ಶ್ರೀರಾಮುಲು, ಪೂರ್ಣಿಮಾ ಶ್ರೀನಿವಾಸ್ ಮತ್ತೆ ಚಂದ್ರಪ್ಪ, ಗುಳೆಟ್ಟಿ ಶೇಖರ್ ಸೇರಿದಂತೆ ದಾವಣಗೆರೆ ಅಭ್ಯರ್ಥಿಯಾದಂತಹ ಸಿದ್ದೇಶ್ವರ ಸಮೇತ ಬರಲಿದ್ದಾರೆ. ಏನಂದ್ರೆ ಈ ಭಾಗದ ಮಧ್ಯ ಕರ್ನಾಟಕದಲ್ಲಿ ತನ್ನ ಬಿಜೆಪಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮತ್ತೆ ಈ 4 ಬಳ್ಳಾರಿ ಮತ್ತೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ 4 ಭಾಗದಲ್ಲಿ ಸಹ ಬಿಜೆಪಿಯ ಕಮಲವನ್ನು ಅರಳಿಸುವ ನಿಟ್ಟಿನಲ್ಲಿ ಮೋದಿ ಅವರು ಬಂದು ಭಾಷಣ ಮಾಡಲಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯವನ್ನು ಹೇಳುವುದರ ಮೂಲಕ ಮತ್ತೆ ಪ್ರಧಾನಮಂತ್ರಿ ಆಗಿದ್ದ 5 ವರ್ಷದಲ್ಲಿ ಅವರ ಆಡಳಿತಾವಧಿಯಲ್ಲಿ ಇಲ್ಲಿ ತನಕ ಅವರ ಯೋಜನೆಗಳೇನಿದಾವೆ ಅವೆಲ್ಲ ಯೋಜನೆಗಳನ್ನು ಈ ಮತದಾರರಿಗೆ, ಇಲ್ಲಿನ ಜನರಿಗೆ ಹೇಳುವುದರ ಮೂಲಕ ನಾರಾಯಣಸ್ವಾಮಿ ಅವರ ಪರ ಮತಯಾಚನೆ ಮಾಡಲಿದ್ದಾರೆ. ಅಂಕಿತಾ, ಇನ್ನು ಚಿತ್ರದುರ್ಗ ಈ ಭಾಗದಲ್ಲಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಹುರುಪು ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ, ಮತ್ತೆ ಅಲ್ಲಿನ ಆ ಭಾಗದ ಬಿಜೆಪಿ ಸ್ಥಳೀಯ ನಾಯಕರು ಏನೆಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ? ಖಂಡಿತ, ಯಾಕಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಂದಂತ ಸಂದರ್ಭದಲ್ಲಿ 5 ಕಾಂಗ್ರೆಸ್ ಇತ್ತು. ಈ ಮೋದಿ ಬಂದೋದ ನಂತರ 5 ಬಿಜೆಪಿ, 1 ಕಾಂಗ್ರೆಸ್ ಮಾತ್ರ ಬಂದಿತ್ತು. ಈ ಹಿನ್ನೆಲೆ ಸಾಕಷ್ಟು ಉರುಪಿನ, ಯಾಕಂದ್ರೆ ಈ ಬಾರಿ ಕೋಟೆಯಲ್ಲಿ ಬಿಜೆಪಿಯನ್ನ ಅರಳಿಸಲೇಬೇಕೆನ್ನುವ ಪಣ ತೊಟ್ಟಿರುವ ಬಿಜೆಪಿ ಕಾರ್ಯಕರ್ತರು ಮತ್ತೆ ಮುಖಂಡರಾಗಿರ್ಬೋದು, ಈ ಭಾಗದಲ್ಲಿ ಯೂಸ್ ಸಮೇತ ಮೋದಿ ಫಾಲೋವರ್ಸ್ ಏನಿದ್ದಾರೆ ಸಾಕಷ್ಟು ಜನ, ಲಕ್ಷಾಂತರ ಜನ ಇವತ್ತು ವೇದಿಕೆಯಲ್ಲಿ ಬರಲಿದ್ದಾರೆ. ಅಷ್ಟೇ ಅಲ್ಲದೆ 1,800ಕ್ಕೂ ಹೆಚ್ಚು ಪೊಲೀಸರ ಒಂದು ಭದ್ರತೆಗಾಗಿ ಈಗಾಗಲೇ ನಿಯೋಜನೆ ಮಾಡಲಾಗಿದ್ದು ಸುಮಾರು 30 ಸಿಸಿ ಕ್ಯಾಮೆರಾಗಳನ್ನು ವೇದಿಕೆಯ ಸುತ್ತಮುತ್ತ ಮಾಡಲಾಗಿದೆ. ಈಗಾಗಲೇ ಮೋದಿಯವರ ಬರೋಕ್ಕೂ ಮುನ್ನ ಯಾವೆಲ್ಲ ರೀತಿಯ ಭದ್ರತೆಗಾಗಿ ಚೆಕಿಂಗ್ ವ್ಯವಸ್ಥೆ ಮಾಡಬೇಕಿತ್ತು ಎಲ್ಲದೂ ಆಗಿದೆ. ಸುಮಾರು 60ರಿಂದ 65 ಸಾವಿರ ಆಸನಗಳನ್ನು ಈಗಾಗಲೇ ಮಾಡಿದ್ದು, ಅದರಲ್ಲಿ VIP ಮತ್ತೆ ಮುಖಂಡರು, ಕಾರ್ಯಕರ್ತರಿಗೆ ವಿವಿಧ ಬೇರೆ ಬರ್ತಿದ್ದಾರೆ ಅಂತ ಎಲ್ಲರಿಗೂ ಸಹ ಆಸನದ ವ್ಯವಸ್ಥೆ ಮಾಡಲಾಗಿದ್ದು ಸಾಕಷ್ಟು ಭರಪೂರ ಸಿದ್ಧತೆ ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ವೇಳೆ ಮೋದಿ ಬಂದಿದ್ದಂತಹ ಮೋದಿ ಅಲೆ ಸಾಕಷ್ಟು ಈ ಭಾಗದಲ್ಲಿ ಮಧ್ಯ ಕರ್ನಾಟಕಕ್ಕೆ ಸಾಕಷ್ಟು ಎಫೆಕ್ಟ್ ಕೊಡ್ತಾ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 5 ಬಿಜೆಪಿ ಮತ್ತೆ 1 ಕಾಂಗ್ರೆಸ್
2 ಕಾಂಗ್ರೆಸ್, 1 JDS ಇದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಈ ಬಾರಿ ಏನು ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರು ಏನಿದ್ದಾರೆ, ಈ ಬಾರಿ ಚಿತ್ರದುರ್ಗದಲ್ಲಿ ಮೋದಿ ಅಲೆಯಲ್ಲಿ ಏನು 4 ಏನು ಮಧ್ಯ ಕರ್ನಾಟಕದ ಸೇರಿದಂತೆ ಬಳ್ಳಾರಿ ಮತ್ತು ತುಮಕೂರು, ಚಿತ್ರದುರ್ಗ ಸೇರಿದಂತೆ 4 ಲೋಕಸಭಾ ಕ್ಷೇತ್ರದಲ್ಲಿ ಸಮೇತ ನಮ್ಮ ಈ ಬಾರಿ ಬಿಜೆಪಿಯನ್ನು ಅಳಿಸಲೇಬೇಕೆನ್ನುವ ಪಣವನ್ನು ತೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂಕಿತಾ. ಎಸ್, ನೀವು ಒಂದು ವಿಶೇಷವಾದಂತ ಉಡುಗೊರೆ ರೆಡಿ ಆಗಿದೆ ಅಂತ, ಆ ರಥದ ಮಾದರಿಯ ವಿಶೇಷತೆ ಏನು, ಅದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಮೋದಿಗೆ ಕೊಡೋದಕ್ಕೆ? ಯಾಕಂದ್ರೆ ಏನು ಪವಾಡ ಪುರುಷರಲ್ಲಿ ಏನು ಪಂಚಗಣಾಧೀಶರು ಅಂತ ಏನು ಬರ್ತಾರೆ, ಅದರಲ್ಲಿ ಒಬ್ಬರಾದಂಥವರು ಗುರು ತಿಪ್ಪೇರುದ್ರ ಸ್ವಾಮಿ. ಮಧ್ಯ ಕರ್ನಾಟಕದಲ್ಲಿ ಪವಾಡ ಪುರುಷ ಅಂತಾನೆ ಫೇಮಸ್ ಪಡೆದಿರುವಂತಹ ಈ ತಿಪ್ಪೇರುದ್ರ ಸ್ವಾಮಿ ಏನು ಚಿತ್ರದುರ್ಗದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಈ ಶ್ರೀ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ವಿಶೇಷ ಅಂದ್ರೆ ಏನು ಕೊಟ್ಟೂರು ಇದೆ, ಆ ಕೊಟ್ಟೂರಿನ ವಿಶೇಷ ರಥೋತ್ಸವ, ಅದೇ ರೀತಿಯಾದಂತಹ ಒಂದು ರಥೋತ್ಸವ ಚಿತ್ರದುರ್ಗದ ನಾಯಕನಹಟ್ಟಿ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ. ಈ ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಅಂದ್ರೆ ಫೇಮಸ್ ಅಂತಾನೆ ಆಗಿರ್ಬೋದು. ಇಲ್ಲಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಅಕ್ಕಪಕ್ಕ ರಾಜ್ಯಗಳಿಗೂ ಸಹ ಫೇಮಸ್ ಆಗಿದೆ. ಹಾಗಾಗಿ ಯಾವುದೇ ವ್ಯಕ್ತಿ ಅಂದ್ರೆ ಚಿತ್ರದುರ್ಗದ ರಾಜಕೀಯ ಆಗಿರ್ಬೋದು, ಮತ್ತೊಂದು ಸಾಮಾನ್ಯ ಜನರಾಗಿರ್ಬೋದು, ಭಕ್ತರಾಗಿರ್ಬೋದು, ಪ್ರತಿಯೊಬ್ಬರು ಸಹ ಚಿತ್ರದುರ್ಗಕ್ಕೆ ವಿಸಿಟ್ ಹಾಕಿದರೆ ನಾಯಕನಹಟ್ಟಿ ತಿಪ್ಪೇಸ್ವಾಮಿಗೆ ಹೋಗದೆ ಯಾರು ಹೋಗೋದಿಲ್ಲ. ಹಾಗಾಗಿ ಈ ಬಾರಿ ಅಂದ್ರೆ ಈ ಚಿತ್ರದುರ್ಗವನ್ನು ಏನು ಗುರುತಿಸುವಂತಹ ಮದಕರಿ ನಾಯಕನದು ಆಲ್ರೆಡಿ ಈ ಬಾರಿ ಏನು ವಿಧಾನಸಭೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಕೊಡುವುದರ ಮೂಲಕ ಬರಮಾಡಿಕೊಂಡಿದ್ರು. ಈ ಬಾರಿ ವಿಶೇಷವಾಗಿ ಅಂದ್ರೆ ಏನು ಈ ಭಾಗದಲ್ಲಿ ಚಳ್ಳಕೆರೆಯಲ್ಲಿ ಕಂಬಳಿ ನೇಯ್ತಾರೆ. ಈ ಕಂಬಳಿ ಸಾಕಷ್ಟು ಅಂದ್ರೆ ಇಲ್ಲಿದ್ದ ದೇಶ ಕಾಯುವಂತಹ ಸೈನಿಕರಿಗೆ ಸಮೇತ ಸಪ್ಲೈ ಆಗುತ್ತೆ. ಅಂತಹ ಕಂಬಳಿಯಲ್ಲಿ ಏನು ಬಿಳಿ ಕಂಬಳಿಯಲ್ಲಿ ಬಿಜೆಪಿಯ ಒಂದು ಕಮಲದ ಹೂವಿನ ಎಂಬ್ರಾಯ್ಡಿಂಗ್ ಮಾಡಿ ಅಂದ್ರೆ ಅದು ಬಿಜೆಪಿ ಈ ಭಾಗದಲ್ಲಿ ಏನು ಕಂಬಳಿ ವಿಶೇಷವಾಗಿದೆ. ಕಂಬಳಿ ಮತ್ತೆ ರಥದ ವಿಗ್ರಹವನ್ನು ಕೊಡುವುದರ ಮೂಲಕ ನಮ್ಮ ಚಿತ್ರದುರ್ಗವನ್ನು ಮೋದಿಯವರು ಏನು ನೆನಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು 2 ಉಡುಗೊರೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಏನು ಅವರಿಗೆ ಉಪಹಾರ ಏನು ದೋಸೆ ಆಗಿರ್ಬೋದು, ಈ ತರ ಸಿಹಿ ತಿನಿಸುಗಳನ್ನು ಈಗ ಆಲ್ರೆಡಿ ಎಲ್ಲವೂ ಸಿದ್ಧತೆ ನಡೆದಿದ್ದು ಏನು 2 ಗಂಟೆಗೆ ಎಕ್ಸಾಕ್ಟ್ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಶುರುವಾಗಲಿದ್ದು, ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣದ ನಂತರ ಇಲ್ಲಿದ ಸೀದಾ ಮೈಸೂರಿಗೆ ತೆರಳಿದ್ದಾರೆ. ಓಕೆ, ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಚಿತ್ರದುರ್ಗಕ್ಕೆ ಮೋದಿ ಆಗಮಿಸ್ತಾರೆ ಅನ್ನೋದು ತಿಳಿದ ದಿನದಿಂದಲೂ ಕೂಡ ಆ ಭಾಗದ ಬಿಜೆಪಿ ಕಾರ್ಯಕರ್ತರ ಹುರುಪು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಇವತ್ತಿನಿಂದ ರಾಜ್ಯದಲ್ಲಿ ಮತಬೇಟೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸ್ತಾ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಫಾಲೋವರ್ಸ್ ಎಲ್ಲರೂ ಕೂಡ ಈ 2 ಸಮಾವೇಶ ಚಿತ್ರದುರ್ಗ ಮತ್ತು ಮೈಸೂರು 2 ಕಡೆ ಸೇರುವಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಆ ಭಾಗದ ಸ್ಥಳೀಯ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.